ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಮನದಾಳದ ಅಭಿನಂದನೆಗಳನ್ನು ನಾನು ಹೇಳ್ತಾ ಎಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಂಚಾರಿ ವಿಜಯ್ ಕಲ್ಯಾಣ ಕರ್ನಾಟಕ ವೇದಿಕೆ ರಾಜ್ಯಾಧ್ಯಕ್ಷರಾದ ಅಶೋಕ್ ಹಾಗೂ ಸಂಘಟನೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಸಂಚಾರಿ ವಿಜಯ್ ರವರ ಹುಟ್ಟೂರಾದ ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ ಅದ್ಧೂರಿಯಾಗಿ ಅದ್ಭುತವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವೀರ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಾಮ್ರಾಟ್ ಅಶೋಕ್, ಕನ್ನಡಿಗ ವಿಜಯ ಸೇನೆ ಸಾರ್ವಭೌಮ ರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವಿಜಯ್ ಕುಮಾರ್, ಇಂದಿರಾ ಕ್ಯಾಂಟೀನ್ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್, ಅಶ್ವಿನಿ ಪಿ ಟಗರು ಮಹಿಳಾ ಪ್ರಧಾನ ಕಾರ್ಯದರ್ಶಿ, ಕಾಂತ್ ಕುಮಾರ್ ರಾಜ್ಯ ಉಪಾಧ್ಯಕ್ಷರು, ರೋಹನ್ ಯುವ ಘಟಕ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ಪಂಚನಹಳ್ಳಿ ಗ್ರಾಮಸ್ಥರು ಉಪಸ್ಥಿತಿಯಲ್ಲಿದ್ದರು. ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ವಿಜಯಣ್ಣನ ಬಗ್ಗೆ ವಿಜಯ್ ಸರ್ ಅಂತ ಹೇಳಲ್ಲ, ನಾನು ವಿಜಯಣ್ಣ ಅಂತ ಹೇಳ್ತೀನಿ. ಯಾಕೆ ಒಂದೆರಡು ಸಾರಿ ನಾವು ಭೇಟಿಯಾದಾಗ ಒಡನಾಟ ಹಂಗಿತ್ತು. ವಿಜಯಣ್ಣನ ಬಗ್ಗೆ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ, ನಾನೇನು ಮಾತಾಡೋಂಥ ಅವಶ್ಯಕತೆ ಇಲ್ಲ. ನಾನೊಂದೆರಡು ಮಾತಾಡ್ತೀನಿ. ಸಾಧನೆ ಮಾಡಿದ ವ್ಯಕ್ತಿಯ ಬಗ್ಗೆ ಮಾತನಾಡಲು ಸಾವಿರಾರು ಪದಗಳು ಬೇಕು, ಅವರ ಬಗ್ಗೆ ತಿಳಿದುಕೊಳ್ಳಲು ಸಾವಿರಾರು ದಿನಗಳು ಬೇಕು. ನಮ್ಮ ಕರುನಾಡನ್ನು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡಿದಂತಹ ವಿಜಯಣ್ಣನಿಗೊಂದು ಜೋರ ಚಪ್ಪಾಳೆ ಬರಲಿ. ಮೊದಲನೇದಾಗಿ ನಾವು ಮೊನ್ನೆ ತಾನೇ ಮಾತಾಡ್ತಾ ಇದ್ದೋ, ನಾನು ನಮ್ಮ ವಿಜಯಣ್ಣ ಹಾಗೂ ನಮ್ಮ ಮೇಡಮ್ ಅವರು ಒಂದು ಹಳೆ ಫೋಟೋ ನೋಡಿಕೊಂಡು ವಿಜಯಣ್ಣನ ಜೊತೆ ತುಂಬ ಆತ್ಮೀಯವಾಗಿದ್ದರು. ಆದರೆ ದೇವರು ಒಳ್ಳೆಯವ್ರಿಗೆ ಜಾಗ ಕೊಡೋಲ್ಲ, ಬೇಗ ಕರ್ಕೊಬಿಟ್ರು ಅಂತ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಅವ್ರದ್ದೊಂದು ಸಿನಿಮಾ ಯಶಸ್ವಾದಾಗ ನಾವೊಂದು ಸನ್ಮಾನಕ್ಕೆ ಅಂತ ಹೋಗಿದ್ದೋ. ಅವರು ರಾಷ್ಟ್ರೀಯ ಪ್ರಶಸ್ತಿ ತಗೊಂಡಿರೋ ವ್ಯಕ್ತಿ ಥರ ನಮ್ಮ ಬಿಹೇವಿಯರ್ ಮಾಡಲಿಲ್ಲ, ಅಂದರೆ ನಮ್ಮನ್ನ ಆಹ್ವಾನ ಮಾಡಲಿಲ್ಲ. ನಮ್ಮನ್ನೇ ನಾವು ಕನ್ನಡ ಹೋರಾಟಗಾರರು ಒಂದಿದ್ಕೆ ನಮಗೆ ಕೊಟ್ಟಂಥ ಬೆಲೆನೇ ಅವರು ಒಂದು ಅತ್ಯುತ್ತಮವಾಗಿತ್ತು. ತುಂಬ ಖುಷಿ ಆಯಿತು ನಮಗೆ. ಅಂಥ ಒಂದು ಒಳ್ಳೆ ವ್ಯಕ್ತಿನ ದೇವರು ಬೇಗ ಕರ್ಕೊಂಡ್ಬಿಟ್ರು ಅಂತ ನಮ್ಗೆ ತುಂಬ ದುಃಖ ಆಗ್ತಿದೆ. ಈ ಸಂಚಾರಿ ವಿಜಯ ಸ್ಪೋರ್ಟ್ಸ್ ಅಸೋಸಿಯೇಷನ್ಗೆ ತುಂಬ ಹೃದಯವಾದ ಧನ್ಯವಾದಗಳು ಹಾಗೂ ನಮ್ಮ ಅಶೋಕ್ ಅಣ್ಣನಿಗೂ ಧನ್ಯವಾದಗಳು. ನಮ್ಮನ್ನ ಈ ವೇದಿಕೆಗೆ ಅವರೇ ನಮ್ಮ ಆಹ್ವಾನ ಮಾಡಿದ್ದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಇಂಥ ವೇದಿಕೆಯಲ್ಲಿ ನಮ್ಮ ವಿಜಯಣ್ಣವ್ರ ಬಗ್ಗೆ ಇಷ್ಟೊಂದು ಮಾತುಗಳು ಕೇಳ್ತಾ ಇಷ್ಟೊಂದು ನಾವು ಈ ವೇದಿಕೆಯಲ್ಲಿ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಹಾಗೂ ನಮ್ಮ ಪ್ರಸನ್ನನಿಗೆ ನಾನೊಂದು ಮಾತು ಹೇಳ್ತಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಗಡಿ MLA ಅವರು ಒಂದೇ ಕ್ಲಾಸ್ಮೇಟ್ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಮ್ಮ ಸ್ಮಾರಕ ಮಾಡಬೇಕು ಅಂತ ಅವ್ರದ್ದೊಂದು ಆಸೆ ಇದೆ. ಆ ಆಸೆಗೆ, ಆ ಸ್ಮಾರಕಕ್ಕೆ ನಮ್ಮ ಕರುನಾಡ ಕನ್ನಡಿಗರು ಹಾಗೂ ನಮ್ಮ ಸಂಘಟನೆಗಾರರು ಯಾವುದೇ ಸಂದರ್ಭದಲ್ಲಿ ನಮ್ಮ ಬೆಂಬಲ, ನಮ್ಮ ಸಹಕಾರ ಜೊತೆಲಿರ್ತೀವಿ. ನಾವು ಬೆಂಗಳೂರಲ್ಲಿ ನಮ್ಮದು ಒಂದು ವೀರ ಕನ್ನಡಿಗ ರಕ್ಷಣಾ ವೇದಿಕೆ ಅಂತ ಸಂಘಟನೆ ಇದೆ, ಹಾಗೂ ನಮ್ಮ ಕನ್ನಡಿಗರ ವಿಜಯ ಸಾರ್ವಭೌಮ ಅಂತ ಸಂಘಟನೆ ಇದೆ. ನಮ್ಮ ಬೆಂಬಲ ಈ ವಿಜಯಣ್ಣನ ಸ್ಮಾರಕಕ್ಕೋಸ್ಕರ ಯಾವಾಗಲೂ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅರುಣ್ ಮಾಸ್ಟರ್ ನೃತ್ಯ ನಿರ್ದೇಶಕರು, ಜಿ ವಾಹಿನಿ TKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವಿಜೇತರು. ರಾಜ್ಯಾದ್ಯಂತ ನೃತ್ಯ ಸಂಯೋಜನೆಯಲ್ಲಿ ಹಲವಾರು ಚಲನಚಿತ್ರಗಳಲ್ಲಿ ಇವರು ನೃತ್ಯ ಸಂಯೋಜನೆ ಮಾಡಿದ್ದು, ಇತ್ತೀಚಿನ ಯುವ ಪೀಳಿಗೆಗೆ ತಮ್ಮದೇ ಆದ ಶೈಲಿಯ ನೃತ್ಯದಲ್ಲಿ ಇವರು ಖ್ಯಾತಿಯನ್ನು ಗಳಿಸಿದ್ದಾರೆ. ಶ್ರೀ ಅರುಣ್ ಮಾಸ್ಟರ್. ಸಂಚಾರಿ ವಿಜಯ್ ಸರ್ ಅಂದರೆ ಒಂದು ಶಕ್ತಿ. ಆ ಶಕ್ತಿಯೇ ನೀವೆಲ್ಲರೂ ಏನು ಈ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಂತ ಕಟ್ಟಿದ್ದೀರಾ, ಇದೊಂದು ಶಕ್ತಿಯಾಗಿದೆ. ಈ ಶಕ್ತಿಯೇ ಎಮ್ಮರವಾಗಿದೆ ಅಂತ ಹೇಳ್ತಾ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ಈ ವೇದಿಕೆಗೆ ನಮ್ಮನ್ನು ದೊಮ್ಮೇನಹಳ್ಳಿ ಅಶೋಕ್ ಸರ್ ನಮ್ಮನ್ನು ಕರ್ಕೊಂಡ್ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಅಂಥ ನಗುವಿನ ಒಡೆಯರು, ಅವ್ರ ಮುದ್ದಾದ ನಗು ನೋಡೋದಕ್ಕೆ ಒಂದು ಖುಷಿ. ಹೇಳ್ತಾರೆ ಅವರು ನಮ್ಮನ್ನು ಹಗಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅವರು ನಮ್ಮನ್ನು ಹಗಲಿಲ್ಲ. ನಮ್ಮ ಜೊತೆ, ನಮ್ಮ ನಗುವಲ್ಲಿ, ನಾವು ಮಾಡೋ ಒಳ್ಳೆ ಕೆಲಸದಲ್ಲಿ ಸದಾ ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.